ಓಕೆ, ಬ್ಯಾಕ್ ಟು ಪೆವಿಲಿಯನ್ ಬರೋದಾದರೆ ರಾಜಕೀಯದಲ್ಲಿ ಈಗ ಮುಖ್ಯಮಂತ್ರಿಯ ಕುರ್ಚಿಗೋಸ್ಕರ ಫೈಟ್ ನಡೀತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದು 2.5 ವರ್ಷಕ್ಕೂ ಮಾತುಕತೆ ಆಗ್ಬಿಟ್ಟಿದೆ ಅಂತ ಆರಂಭದಿಂದಲೂ ಕೇಳಿ ಬರ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಮಧ್ಯೆ ಪವರ್ ಶೇರಿಂಗ್ ನಡೆದಿದೆಯಾ? ಕಾಂಗ್ರೆಸ್ನ ಆಂತರಿಕವಾಗಿ ಹೇಳುವಂಥದ್ದು ಹೌದು, ಅದು ಶೇರಿಂಗ್ ಆಗಿದೆ, ಬಟ್ ಮುಂದಿನ ಡಿಸೆಂಬರ್ವರೆಗೂ ಇದೆ ಅಂತ ಹೇಳಿ ಹಾಸನ ಸಮಾವೇಶಕ್ಕೂ ಮುನ್ನ ಸಿಎಂ ಪವರ್ಫುಲ್ ಸಂದೇಶವನ್ನ ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಪವರ್ ಶೇರಿಂಗ್ ಮಾತುಕತೆಯನ್ನ ಡಿಕೆ ಶಿವಕುಮಾರ್ ಅವರು ಆಡಿದ್ರು. ಆಗಿದೆ ಮಾತುಕತೆ ಅಂತ ಹೇಳಿ, ನಮ್ಮಿಬ್ಬರ ಮಧ್ಯೆ ಯಾವುದೇ ಪವರ್ ಶೇರಿಂಗ್ ಮಾತುಕತೆ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ದಟ್ಸ್ ಅಗೇನ್ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟಿರೋದು. ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಇಲ್ಲ, ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನಾನು ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಏನ್ ಎಣಿಸ್ತೀನಿ ಮ್ಯಾಟರ್? ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ಹೈಕಮಾಂಡ್ನವರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಹೈಕಮಾಂಡ್ ಹೇಳೂ ಇಲ್ಲ, ಅವ್ರು ತೀರ್ಮಾನ ತಗೊಂಡು ಇಲ್ವಂತೆ. ಸೊ ಈಗ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ. ಹಾಗಿದ್ದಾಗ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು? ಕೇಳಿಸ್ಕೊಳ್ಳಿ. ನಾಟ್ ಫಾರ್ ಎವರ್, ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಆನ್ ಮೀಡಿಯಾ. ಲೆಟ್ ಅಸ್ ಮೀಟ್ ಆನ್ ದಿ ಡೇ. No, not forever. We have some understanding. I don't want to discuss on media. Let us meet on the day. No, not forever. We have some understanding. I don't want to discuss on media. Let us meet on the day. No, not forever. We have some understanding. I don't want to discuss on media. Let us meet on the day. No, not forever. We have some understanding. I don't want to discuss on media. Let us meet on the day. No, not forever. We have some ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡು ಏನು ತೀರ್ಮಾನ ಮಾಡ್ತಾರೆ ಅದಂತ ನಡ್ಕೊಳ್ಳೋದು ನಾವು. ಇಲ್ಲ, ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನಾನು ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಏನ್ ಎಣಿಸ್ತೀನಿ ಮ್ಯಾಟರ್? ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಸೂಚಿಸಬೇಕು, ನಾನು ಅದನ್ನು ತೀರ್ಮಾನ ತಗೋಬೇಕು. ಹೈಕಮಾಂಡ್ನವರು ನನ್ನ ಸಹೋದ್ಯೋಗಿ ಈಗ ಮಂಡ್ಯದಿಂದ ರೋಹಿತ್ ದೇವರಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ರೀ. ಒಂದು ಕಡೆಗೆ ಹಾಸನ ಸಮಾವೇಶದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲವೂ ಕೂಡ ಪಕ್ಷವೇ ನಡೆಸಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಾರೆ, ಅಂದರೆ ಪಾರ್ಟಿಷನ್ ಆಗೋದು ಬೇಡ ಅಂತ. ಅದಾದ ನಂತರ ಪವರ್ ಶೇರಿಂಗ್ ವಿಚಾರಕ್ಕೆ ಬರ್ತಾರೆ. ಅಲ್ಲಿ ನಮ್ಮಿಬ್ಬರ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಅದನ್ನು ಮಾಧ್ಯಮಗಳು ಹೇಳುವಂಥ ಸಂದರ್ಭ ಈಗ ಬೇಡ, ಬಂದಾಗ ಹೇಳ್ತೀನಿ ಅನ್ನುವಂಥ ಮಾತನಾಡ್ತಾರೆ. ಸಿದ್ದರಾಮಯ್ಯ ಅಂಥದ್ದು ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಬಿ ಜೆ ಪಿಯಲ್ಲಿ ಎಲ್ಲವೂ ಕೂಡ ಹೊರಗಡೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋ ರೀತಿಯಲ್ಲಿ ಅವರಲ್ಲಿ ಬ್ರಹ್ಮಾಂಡವಾಗಿ ಕಾಣಿಸೋ ರೀತಿಯಲ್ಲೇ ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಒಳಗೊಳಗೆ ನಡೀತಾ ಇದೆಯಾ ಅಂತ ಇದೆಲ್ಲ? ಖಂಡಿತ ಅವರನ್ನು ಎಲ್ಲೊಂದು ಕಡೆ ಅದೇ ರೀತಿಯಂತ ಮಾತುಗಳು ಕೇಳಿ ಬರ್ತಾರೆ ಅಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಸಹ ಏನು ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ. 2.5 ವರ್ಷಗಳ ಕಾಲ ಇಬ್ಬರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಅಂತೇಳಿ ಕೂಡ ಆಗಿಂದಾಗೆ ಅವರ ಸರ್ಕಾರದ ಒಂದಷ್ಟು ಮುಖಂಡರು ಹೇಳ್ತಾ ಇದ್ರು. ಆದ್ರೆ ಇದೀಗ ಬಹಿರಂಗವಾಗಿ ಏನು ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ನಮ್ಮ ನಡುವೆ ಒಪ್ಪಂದ ಆಗಿರುವಂತದ್ದು ನಿಜ ಅಂತೇಳಿ ಬಹಿರಂಗವಾಗಿ ಹೇಳಿರುವಂತದ್ದು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿರುವಂತದ್ದು, ನಮ್ಮ ನಡುವೆ ಯಾವುದೇ ರೀತಿಯಂತ ಒಪ್ಪಂದ ಆಗಿಲ್ಲ, ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಿ ಅನ್ನೋ ಮೂಲಕವಾಗಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಪ್ರತಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನೊಂದು ಕಡೆ ಹಾಸನದ ಸಮಾವೇಶವೂ ಕೂಡ ನಾಳೆ ಇರುವಂತದ್ದು. ಆ ಒಂದು ಹಾಸನದ ಸಮಾವೇಶದ ಮೂಲಕವಾಗಿ ಒಂದು ಕಡೆ ಮೂಡಾದ ವಿಚಾರ ಏನಿದೆ ಆ ವಿಚಾರವಾಗಿ ಬಿಜೆಪಿ ಅವರಿಗೆ ಮತ್ತೆ JDS ನವರಿಗೆ ಒಂದು ರೀತಿಯಾಗಿ ಎದುರೇಟನ್ನು ಕೊಟ್ಟರೆ, ಇನ್ನೊಂದು ಕಡೆ ಸ್ವಪಕ್ಷೀಯರಿಗೆ ಕೂಡ ಅಂದ್ರೆ ಸಿಎಂ ಅವಧಿಯ 2.5 ವರ್ಷ ಏನು ಚರ್ಚೆ ಏನು ಬರ್ತಾ ಇದೆ ಅದರ ವಿಚಾರವೂ ಕೂಡ ಹಾಸನದಲ್ಲಿ ಮಾತನಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆ ಇಂಟನ್ನ ಇವತ್ತು ಸಿದ್ದರಾಮಯ್ಯನವರು ಕೊಟ್ಟಿರುವಂತದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.